ವೇದಗಳಲ್ಲಿ ಒಂದು ಅಥರ್ವಣ ವೇದ. ವೀಕ್ಷಿತ ಕುಮಾರಿ ಪದ್ಮಚಾರಿ. ಆ ಗುರುತು ಸಿಗೋಬೇಕಾದ ಕಾರಣಕ್ಕೋಸ್ಕರವೇ ನಾಮಕರಣ ಅಂತ ನಾವು ಮಾಡುವಂಥದ್ದು. ಶುಕ್ಲಾಂಬರಧರಂ ವಿಷ್ಣುಂ ಮಾಲಾಧಾರಣ ಮಹೋ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕನ್. ವೆಲ್ಕಮ್ ಟು ದ ಚಾನಲ್. ಡೆಕೋರೇಷನ್ ರೆಡಿ ಆಗಿದೆ, ಮಗು ತೊಟ್ಲು ಸಿದ್ಧತೆ ಎಲ್ಲ ಆಗಿದೆ, ಇನ್ನು ಮನೆಯಲ್ಲಿ ಏನೆಲ್ಲ ತಯಾರಿ ಮಾಡಬೇಕು ಅದನ್ನು ಆಗಿದೆ. ಪುರೋಹಿತರು ಬಂದು ಪೂಜೆ ತಯಾರಿನೂ ಮಾಡಾಗಿದೆ. ಇವಾಗ ನಾಮಕರಣ ಹಾಗೆಯೇ ತೊಟ್ಲು ಶಾಸ್ತ್ರ ಶುರು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ದೇವತಾಹ್ವಾನಲಾಂಛನಂ ಇತಿ ಘಂಟಾಂ ವಾದಯಿತ್ವಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ. ನಮ್ಮ ಪಾಪುವ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಇವೆಂಟಿಗೆ ನಾವೇ ಸಿಂಪಲ್ ಆಗಿ ಮನೆಯವರು ಮಾತ್ರ. ಪುಣ್ಯಾಯಾಂ ಪುಣ್ಯಕಾಲೇ ಮಹಾಪುಣ್ಯ ಶುಭಾತೀರ್ಥೌ. ದೀಪಕ್ ನಾಗನ್ ಅಂತ ನಾಮಧೇಯಸ್ಯ ಯಜಮಾನಸ್ಯ ಯೇ ಗ್ರಹಾಃ ವಿಷ್ಟಸ್ಥಾನಗತಾಃ ಧರ್ಮಪತ್ನ್ಯಾಃ. ವೀಕ್ಷಿತ ಕುಮಾರಿ ಪದ್ಮಚಾರಿ. ಇನ್ನೊಮ್ಮೆ ಹೆಸರು ಹೇಳ್ಬಿಡಿ. ವೀಕ್ಷಿತ ಕುಮಾರಿ ಪದ್ಮಚಾರಿ. ರಾಜ್ಞಾಃ ಯಜಮಾನ್ಯಾಃ ಚಿರಸೌಮಂಗಲ್ಯ ಭಾಗ್ಯಫಲ ಪ್ರಾಪ್ತ್ಯರ್ಥಂ. ಮನೆ ಶುದ್ಧ ಮಾಡುವಂಥ ಶಾಸ್ತ್ರ ಮಾಡಿದ್ವಿ. ಅದಾದಮೇಲೆ ನವಗ್ರಹ ಪೂಜೆ, ಅದಾದಮೇಲೆ ನಾಮಕರಣ, ಆಮೇಲೆ ಮಾಡಿರೋದು ಕೊನೆಯದಾಗಿ ತೊಟ್ಲು ಶಾಸ್ತ್ರ. ಕುಟುಂಬಾನ ಸಹ ಪರಿವಾರಾಣ. ಒಬ್ಬರನ್ನು ಗುರುತಿಸ್ಲಿಕ್ಕೆ ಏನಾದರೂ ಒಂದು ಬೇಕಲ್ಲ, ಆ ಗುರುತಿಸಿಕೋಬೇಕಾದ ಕಾರಣಕ್ಕೋಸ್ಕರವೇ ನಾಮಕರಣ ಅಂತ ನಾವು ಮಾಡುವಂಥದ್ದು. ಹೆಸರನ್ನು ಇಡುವಂಥ ಕಾರಣ ಬೇರೆ ಯಾವ ಉದ್ದೇಶವೂ ಇಲ್ಲ, ಗುರುತಿಸ್ಲಿಕ್ಕೆ ಬೇಕು ಅಂತ. ಆ ಇಡುವಂಥ ಹೆಸರೇಗಿರಬೇಕು ಅಂದರೆ ವಂಶಕ್ಕೆ ಕೀರ್ತಿಯನ್ನು ಕೊಡುವಂತಹ ನಾಮವಾಗಿರಬೇಕು. ಆ ಕಾರಣಕ್ಕೋಸ್ಕರವೇ ನಾಮಕರಣ ಅಂತ ಒಂದು ಸಂಸ್ಕಾರ. ನಾಮಕರಣ, ಉಪನಿಷ್ಕ್ರಮಣ, ಅನ್ನಪ್ರಾಶನ, ಕರ್ಣವೇದನ, ಚೌಲ, ಉಪನಯನ, ವಿವಾಹ ಅಂತ ಓಂಕಾರವನ್ನು ಕೇಳಬೇಕು. ಎಲ್ಲದಕ್ಕೂ ಕೂಡ ಮೂಲ ಯಾವುದು? ಓಂಕಾರ. ಆ ಮಗುವಿನ ಕಿವಿಯಲ್ಲಿ ನಾಮಕರಣದಲ್ಲಿ ಹೇಳುವಂತ ಮೊದಲು ಹೇಳುವಂತ ಮಾತೆ ಓಂ ಅಂತ ಹೋಗುತ್ತೆ. ಕರಿಷ್ಯೆ 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 ಅಂತ ಬಿಟ್ಬಿಡಿ ಸರ್. ಮಹಾಗಣಪತಿಂ ಧ್ಯಾಯಾಮಿ ಆವಾಹಯಾಮಿ. ತದ್ವೇಪ ವಸುಂಧರ ಋಗ್ವೇದೋಥ ಯಜುರ್ವೇದ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ವರುಣಗಣಪತಯೇ ನಮಃ ಆವಾಹಯಾಮಿ. ಕುಂಕುಮಚೂರ್ಣಂ ಸಮರ್ಪಯಾಮಿ. ಅಕ್ಷತಾಂ ಸಮರ್ಪಯಾಮಿ. ಪುಷ್ಪಾಣಿ ಸಮರ್ಪಯಾಮಿ. ನಮಃ ಗಜಕರ್ಣಕಾಯ ನಮಃ. ಲಂಬೋದರ. ಪಾಪು ಸೇಫ್ಟಿಗೋಸ್ಕರ ನಾವು ಪ್ರಯಾರಿಟಿಯಾಗಿ ಯೋಚನೆ ಮಾಡಿದ್ದು ಇದನ್ನು ಸಿಂಪಲ್ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ. ಗೋವಿಂದ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ. ತಾಯಂತ್ರಿಗೆ ಯೋಚನೆ ಇದ್ದೇ ಇರುತ್ತಲ್ವ, ಫಸ್ಟ್ ಪೂಜೆ ಪಾಪು ಜೊತೆಗೆ, ಪಾಪು ಹತ್ರೆ ಅಥವಾ ಹಶು ಆದರೆ ಏನು ಮಾಡೋದು ಅಂತ. ಆಯುಷ್ಯಮಸ್ತು ಆರೋಗ್ಯಮಸ್ತು ಶಮಂಕರಮಾಸ್ತು ಕರ್ಮಸಿದ್ಧಿರಸ್ತು ಇಷ್ಟ ಸಂಪದಸ್ತು ಪುತ್ರ ಸಂಪದಸ್ತು. ಮಾಲಾಧಾರಣಂ ಕರಿಷ್ಯೇ. ಹಾಗೆ ಮಾಲಾಧಾರಣ ಮುಹೂರ್ತಸ್ಸು ಮುಹೂರ್ತೋ ಅಸ್ತು. ಓಂ ಭೂಃ ಮೃತ್ಯುರ್ನಶ್ಯತ್ವಾಯ ವರ್ಧತಾಂ. ಭುವಃ ಮೃತ್ಯುರ್ನಶ್ಯತ್ವಾಯ ವರ್ಧತಾಂ. ಸರ್ವಂ ಪವಿತ್ರಮಸ್ತು. ಕರೆಕ್ಟ್ ಟೈಮ್ಗೆ ಪಾಪು ಅಳೋದಕ್ಕೆ ಶುರು ಅಲ್ವಾ, ಹಶ್ವಾಗಿದೆ ಅಂತ ಪುರೋಹಿತರು ಹೇಳಿದ್ರು ಹೋಗಿ ಬನ್ನಿ. ಅವರು ಅಷ್ಟರಲ್ಲಿ ಬ್ರೇಕ್ ತಗೊಂಡು ಇನ್ನೊಂದು ಪೂಜೆಗೆ ತಯಾರಿ ಮಾಡ್ತಾರೆ ಅಂತ ಅಂದರು. ಸೊ ಹಾಗಾಗಿ ಫೀಡಿಂಗಿಗೆ ಒಂದು ಬ್ರೇಕ್ ಕೂಡ ಸಿಕ್ತು. ಆ್ಯಂಡ್ ನಿಧಾನಕ್ಕೆ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗೆ ಕಲಿಯೋದು, ಬ್ಯಾಲೆನ್ಸ್ ಮಾಡೋದು. ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾ 8 ಬಾರಿ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡು. ಓಂ ಓಂ ಸೂರ್ಯಾಯ ನಮಃ, ಚಂದ್ರಮಸೇ ನಮಃ, ಅಂಗಾರಕಾಯ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ವಿದ್ಯಾಯ
ಲಕ್ಷ್ಮೀ ರಮಣ ಗೋವಿಂದ ರಕ್ಷಾಂ ಧಾರಯಾಮಿ ದೇವತಾ ರಕ್ಷಾಂ ಶಿರಸಾ ಗೃಹಾಮಃ. ಇನ್ನೇನು ಪಾಪು ಹೆಸರೇನು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಏನು ಹೆಸರಿಡಬೇಕು ಅಂತಿದ್ರೆ ಹೆಸರು ಮಾಡಿರಿ. ಅದ್ರ ಕೆಳಗಡೆನೆ ವ್ಯಾವಹಾರಿಕ ಹೆಸರು ನೀಡಿ. ಅವ್ನು ಕಿವಿಯಲ್ಲಿ ಹೇಳೋದು. ಈಗ ಕೈಯನ್ನು ಹೇಗೆ ಇಟ್ಕೊಳ್ಳಿ. ಬಲಗೈಯಲ್ಲಿ 3 ಸಲ 3 ಸಲ ಓಂಕಾರ. ಓಂ ಓಂ ಓಂ. ಏನು ಹೆಸರು ವ್ಯಾವಹಾರಿಕವಾಗಿ ಇರಬೇಕು ಅಂತಿದ್ರೆ ಆ ಹೆಸರನ್ನು ಹೇಳಿ. ಅಕ್ಷತೆ ಹಾಕಿ ಮುಖದ ಮೇಲೆ ಬಿದ್ದರೆ ಕಷ್ಟ. ಎಲ್ಲರೂ ಅಕ್ಷತೆ ಹಾಕಿ. ಹೆಸರೇನು ಸ್ವಲ್ಪ ಜೋರಾಗಿ ಹೇಳ್ಬಿಡಿ ಸರ್. ಈ ಕಡೆ ಇಲ್ಲಿಗೆ ಬನ್ನಿ. ನಕ್ಷತ್ರದ ಹೆಸರು ಹೇಳಿ. ಎಲ್ಲ ಬಂದಿಲ್ಲ? ಎಲ್ಲ ಬಂದ್ರಲ್ಲ? ವ್ಯಾವಹಾರಿಕವಾಗಿ ಕರೆಯುವ ಹೆಸರು ಅಥರ್ವ ಗೌಡ. ಶತಮಾನಂ ಭವತು ಯಥಾಯು ಪುರುಷಶ್ಚೇಂದ್ರಿಯ ಆಯುಷೇ ಮುಕ್ಕೊಳಿ ಆಯುಷೇಂದ್ರಿಯೇ ಪ್ರತಿಷ್ಠತಿ. ಅಥರ್ವ ಅಲ್ವಾ? ಅಥರ್ವನಾಮ ಅಭಿವೃದ್ಧಿರಸ್ತು. ಅಥರ್ವನಾಮ ಅಭಿವೃದ್ಧಿರಸ್ತು. ಅಥರ್ವನಾಮಂ ಅಭಿವೃದ್ಧಿರಸ್ತು. ಶತಾಯುಷಾಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಹನ್ನೊಂದನೇ ದಿನವೇ ಎಲ್ಲ ಕರೆಯುವುದು ಅಥರ್ವ ಗೌಡ. ಏನು ಸ್ಟಾರ್ಟ್ ಆಗ್ಬೇಕು ಹಾಗೆ ಫಸ್ಟ್ ನಂಬರ್ ಅಥರ್ವ ಗೌಡ. ಅಣ್ಣ ಅದಕ್ಕೆ ಕರೆಕ್ಟಾಗಿ ನಾಮಕರಣ ಶಾಸ್ತ್ರ ಆಗಬೇಕಾದ್ರೇ ಬಂದಿದ್ದಾರೆ. ಮಾಮ ಮಾಮಿ ಬೈದಿ ನೀರ್ನ ಮಾಮ ಮಾಮಿ ಪುದರ್ ದಿನಾಗ ಬೈದಿ ಮುಂಡಿನ ಮಾಮಿ ತುಲಿ ಇತ್ತೆ ಬರ್ತೀನಿ. ಮುಂಡಿನ ಮಾಮಿ ಸುದ್ದಿ ಹುಷಾರಿ ಎಂಚುಂಕೇನೆ. ಅಥರ್ವನ ಹೆಸರು ಹಿಂದೆ ಇರುವಂಥ ಅರ್ಥನೂ ತಿಳಿಸ್ತೀವಿ. ನಾಮಕರಣ ಮುಹೂರ್ತ ದಕ್ಷಿಣ ತಟ್ಟೆನಿ ಈ ಕಡೆ ತೊಟ್ಬಿಡಿ. ಮುಹೂರ್ತ ದಕ್ಷಿಣ ಫಲ ಪ್ರಾಪ್ತಿರಸ್ತು. ಇಲ್ಲಿಗೆ 3 ಪೂಜೆಯಲ್ಲಿ 2 ಆಯಿತು. ಇನ್ನು 1 ಬಾಕಿ ಇದೆ, ಅದೇ ತೊಟ್ಲು ಶಾಸ್ತ್ರ. 35 ವರ್ಷದ ಹಳೆಯ ತೊಟ್ಟಿಲಿದು. ನಾನು ಮಲಗಿರೋದು, ನನ್ನ ಅಣ್ಣ ಮಲಗಿರೋದು ಇವಾಗ ನನ್ನ ಪಾಪುಗೆ. ಅಡಿಗಡೆಯಿಂದ ಕೊಡಿ. ಆಮೇಲೆ ತಗೊಳ್ಳಿ 3 ಸಲ ಆಯ್ತಾ? ಸಿಗುತ್ತಲ್ಲ ಈಗ ನಾವು ಮಲಗಿದ್ದು ಅಮ್ಮ ಮಲಗಿರೋದು ಮೊಮ್ಮಗನಿಗೆ ಬಂತೀವಿ. ಇಲ್ಲಿ ತಗೊಳ್ಳಿ ಮಗು ಸ್ವಲ್ಪ ಸಲ ತಾಗಿಸ್ಬಿಟ್ಟು ಅತ್ತೆ ಕೈಯಲ್ಲಿ ಕೊಡಿ. ಅಭ್ಯಾಸ ಇದೆಯಲ್ಲ? ತೊಟ್ಲು ನಿಧಾನವಾಗಿ ಎತ್ತಿ ಅಡಿಗಡೆಯಿಂದ ಕೊಡ್ತಾರೆ. ತಗೊಳ್ಳಿ. ಆಮೇಲೆ ನೀವು ಕೈ ಮುಟ್ಬಿಡಿ ಆಯ್ತಾ? ಅಷ್ಟೇ 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 ಕೊಟ್ಬಿಡಿ 3 ಸಲ. ಸ್ವಸ್ತಿ ಪಂಥಾ ಮನುಜರೇಮ ಸೂರ್ಯ ಚಂದ್ರಪಸಾವಿವ ಪುನರ್ದಗತಾಘ್ರತ ಜಾನತ. ಫೈನಲಿ ನಮ್ಮ ಪಾಪುನ ತೊಟ್ಲು ಕೂಡ ಹಾಕಿದ್ವಿ. ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಚಿಕ್ಕ ಪುಟ್ಟ ಈವೆಂಟ್ ಅಂತ ತಿಳಿಸಿ. ನಿಮ್ಮ ಕಡೆ ಯಾವ ರೀತಿಯಲ್ಲಿ ಮಾಡ್ತೀರಾ ಅದನ್ನು ಕೂಡ ತಿಳಿಸಿ. ಊರಲ್ಲೆಲ್ಲ ಆಲ್ಮೋಸ್ಟ್ 100-150 ಜನ ಎಲ್ಲ ಬರ್ತಾರೆ ಆಯಿತಾ. ನಾನು ತೊಟ್ಲು ಶಾಸ್ತ್ರ ನೋಡಿದ್ದೀನಲ್ಲ ನಮ್ಮ ಫ್ಯಾಮ್ಲಿನಲ್ಲಿ ಬೇರೆ ಮಕ್ಕಳದ್ದೆಲ್ಲ. ಬಟ್ ವಿ ವೇರ್ ವೆರಿ ಕ್ಲಿಯರ್, ನಮ್ಮ ಸೇಫ್ಟಿಗೆ ಪಾಪು ಪ್ರೊಟೆಕ್ಷನ್ಗೋಸ್ಕರ ವಿ ವಿಲ್ ಕೀಪ್ ಇಟ್ ಸ್ಮಾಲ್ ಸ್ಕೇಲ್ ಇವೆಂಟ್ ಅಂತಾನೆ. ಆ್ಯಂಡ್ ಹಾಗಾಗಿ ಅದೇ ರೀತಿಯಲ್ಲಿ ಆರ್ಗನೈಸ್ ಮಾಡಿರುವಂಥದ್ದು. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಜನ ಹೇಳಿದ್ರಿ ಈ ಒಂದು ಎಸ್ಥೆಟಿಕ್ ಡೆಕೋರ್ ಇಷ್ಟ ಆಗಿದೆ ಅಂತ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಅಥರ್ವ ನಾಮಕರಣ ಸಂಪೂರ್ಣ ಫಲ ಪ್ರಾಪ್ತಿ ದ್ವಾರ ಕುಮಾರಕಸ್ಯ ದೀರ್ಘ ಆಯುಷ್ಯ ಆರೋಗ್ಯ ಉತ್ತಮ ಕೀರ್ತಿ ಫಲ ಪ್ರಾಪ್ತಿರಸ್ತು. ಸ್ಮೈಲ್ ಮಾಡಿ ಎಲ್ಲ ನೋಡಿ ಎಲ್ಲ ಶಾಸ್ತ್ರಗಳಾಯ್ತು. ಇನ್ನೇನೇ ಇದ್ರೂ ಫ್ಯಾಮಿಲಿ ಟೈಮ್ ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡಬೇಕು. ಪಾಪು ಈ ತೊಟ್ಲಲ್ಲಿ ಸೇಫಾಗಿ ನೆಮ್ಮದಿಯಿಂದ ಖುಷಿಯಿಂದ ಚೆನ್ನಾಗಿ ನಿದ್ದೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಹಾಗೆಯೇ ಅಥರ್ವ ಗೌಡ ಹೆಸರು ಹಿಂದೆ ಇರುವಂಥ ಅರ್ಥ ಏನು ಅಂತ ಯೋಚನೆ ಇರೋರಿಗೆ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡರಲ್ಲೂ ಮೀನಿಂಗ್ನ ಹಾಕಿದ್ದೀವಿ. ಸೊ ದ್ಯಾಟ್ ಎಲ್ರಿಗೂ ಗೊತ್ತಾಗಲಿ ಆ್ಯಂಡ್ ಫ್ಯಾಮ್ಲಿಯವ್ರಿಗೂ ಅರ್ಥ ಆಗಲಿ ಅಂತ. ಬ್ಯೂಟಿಫುಲ್ ಅರ್ಥಪೂರ್ಣ ಆಗಿರುವಂಥ ಹೆಸರು ನಮಗೆ ಸಿಕ್ಕಿದೆ. ನೈಸ್ ಸಂಸ್ಕೃತ್ ವರ್ಡ್. ಆ್ಯಂಡ್ ಈ ರೀತಿ ಅದನ್ನು ಯೋಚನೆ ಮಾಡಿ ಪ್ರಿಪೇರ್ ಮಾಡಿದ್ದಾರೆ ನಮ್ಮ ಅಂಕಿತಾ
ಆ್ಯಂಡ್ ಅವರ ಹಸ್ಬೆಂಡ್. ಸೊ ವಿ ರಿಯಲಿ ಲೈಕ್ಡ್ ಇಟ್. ಇಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ಕಡೆಯಿಂದ ಸರ್ಪ್ರೈಸ್ ಗಿಫ್ಟ್ ಪಾಪುಗೆ. ಹುಟ್ಟಿರೋ ಪಾಪುಗೆ ಔಟ್ಫಿಟ್ ಎಲ್ಲ ಫಿಟ್ ಆಗೋದೇ ಕಷ್ಟ. ಬಟ್ ಲಾಸ್ಟ್ ಮಿನಿಟ್ ನಾನೊಂದು ವೆಬ್ಸೈಟಲ್ಲಿ ನೋಡಿ ಬಂದಾಗ ನನಗೊಂದು ಚೆನ್ನಾಗಿರುವಂಥ ಔಟ್ಫಿಟ್ ಸಿಕ್ತು ಆ್ಯಂಡ್ ಅದನ್ನೇ ಪಾಪುಗೆ ಹಾಕಿರೋದು ಇವತ್ತು. ದೃಷ್ಟಿಗೆ ಅಂತ ಇನ್ನೊಂದು ಚಿನ್ನದ ಸರ, ಆಮೇಲೆ ಚಿನ್ನದ ಬಳೆ. ಇದನ್ನೆಲ್ಲ 6 ತಿಂಗಳಾಯ್ತು ಅಮ್ಮ ತಗೊಂಡು. ಅಮ್ಮನಿಗೆ ನಾವು ಯಾವಾಗ ಅನೌನ್ಸ್ ಮಾಡಿದ್ವು ಐ ಆಮ್ ಪ್ರೆಗ್ನೆಂಟ್ ಅಂತ ಆವಾಗಿಂದನೇ ಅವರ ಪ್ಲ್ಯಾನ್ ಎಲ್ಲ ಸ್ಟಾರ್ಟ್ ಆಗಿದೆ. ಪಾಪುಗಂದು ಮಾಡಬೇಕು, ಹಿಂಗೆ ಮಾಡಬೇಕು, ಅದು ತರಬೇಕು, ಇದು ತರಬೇಕು ಅಂತ. ವೆರಿ ಗುಡ್, ಗುಡ್ ಬಾಯ್. ತೋರಿಸ್ತಾ ಇದ್ದಾರೆ. ಓಕೆ. ಡನ್. ನೆಕ್ಸ್ಟ್ ಬನ್ನಿ. ಕೇಕ್. ವೆರಿ ಗುಡ್. ಮುದ್ದು ಇಟ್ಕೊಳ್ಳಿ ಮುದ್ದು ಮುದ್ದಲ್ಲ, ಇದು ಇನ್ನು 1 ವರ್ಷ ಆದ್ಮೇಲೆ ಅಥರ್ವ. ವೆರಿ ಗುಡ್. ಇಟ್ಕೊಳ್ಳಿ ಮುದ್ದು. ಮಾಮ ಮಾಮಿ ಕಡೆಯಿಂದನೂ ಪ್ರೀತಿಯ ಗಿಫ್ಟ್ಸ್ ಬಂತು. ಇನ್ನು ಅಣ್ಣ ಅತ್ತಿಗೆ ಕಡೆಯಿಂದನೂ ಸರ್ಪ್ರೈಸ್ ಇತ್ತು. ಓಕೆ. ಓ ಮೈ ಗಾಡ್, ಒನ್ ಮೋರ್. ಫುಲ್ ಗೋಲ್ಡನ್ ಬಾ ಇವತ್ತು. Oh my god, one more. How many? Hi. How many gold? How much gold for baby? Very good. ಆಲ್ಮೋಸ್ಟ್ ಎಲ್ಲ ಆಯಿತಾ, ಇನ್ನೇನೇ ಇದ್ರು ಸ್ವಲ್ಪ ಫ್ಯಾಮಿಲಿ ಫೋಟೋಸ್. ನೋಡಿ ಇಬ್ರು Cute ಆಗಿದೆ. ಇಟ್ ವಾಸ್ ಅ ಬ್ಯುಸಿ ಡೇ ಗೊತ್ತಾ. ಬೆಳಿಗ್ಗೆಲ್ಲ ಬೇಗ ಇವೆಂಟ್ ಆದಮೇಲೆ ಮಧ್ಯಾಹ್ನ ಮೇಲೆ ಹಾಸ್ಪಿಟಲ್ಗೂ ಹೋಗಬೇಕಾಗಿತ್ತು. ನೇಮಿಂಗ್ ಸೆರೆಮನಿ ತುಂಬ ಸಖತ್ತಾಗಿ ಆಯಿತು. ಪಾಪನು ಫುಲ್ ಕೋಆಪ್ರೇಟ್. ಮೇನ್ ಇದು ಪೂಜೆ ಇದ್ದಾಗೆಲ್ಲ ಫುಲ್ ಅಳ್ತಾ ಇರಲಿಲ್ಲ, ಫುಲ್ ಕೋಆಪ್ರೇಟ್ ಮಾಡ್ದೆ. ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ. ಅಥರ್ವ ಅಂದರೆ ಅದು ಅಥರ್ವನ ವೇದ ಬೇಸ್ಡ್. ವೇದಗಳಲ್ಲಿ ಒಂದು ಅಥರ್ವನ ವೇದ ಅಂದರೆ ನಾಲೆಡ್ಜ್. ಅಥರ್ವ ಅಂದರೆ ನಾಲೆಡ್ಜ್ ಇರೋನು ಅಂತ, ಜ್ಞಾನ ಇರೋನು ಅಂತ. ಮತ್ತು ಅದು ದೇವರಲ್ಲಿ ಒಂದು ಪಾರ್ಟ್, ಆ ಥರ ಮೀನಿಂಗು. ಅಂದರೆ ಸಂಸ್ಕೃತ ಆರಿಜಿನ್ ಕನ್ನಡದಲ್ಲೂ ಅಥರ್ವ ಅಂತಲೇ ಬರುತ್ತೆ. ಸೊ ಅದಕ್ಕೆ ಒಳ್ಳೆ ಮೀನಿಂಗ್ ಇರೋದು. ಮೇಯ್ನ್ ಈಗ ಲೈಫಲ್ಲಿ ಎಲ್ಲ ಇದಕ್ಕೂ ನಾಲೆಡ್ಜೇ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆಮೇಲೆ ಕರೆಯೋದಕ್ಕೂ ನಮ್ಗೆ ತುಂಬ ಇಷ್ಟ. ಅಥರ್ವ ಅಂದರೆ ಒಂಥರ ಆ ವೈಬ್ ಇದೆ, ಅದೊಂಥರ ಕರೆಯೋಕ್ಕೆ ಒಂಥರ ಖುಷಿ ಆಗುತ್ತೆ. ಅದಕ್ಕೆ ಅಥರ್ವ ಅಂತ ಇಟ್ಟಿದ್ದೀವಿ. ಅಥರ್ವ್. ಡೆಕೋರೇಷನ್ ಚೆನ್ನಾಗಿದೆ, ಸೂಪರಾಗಿ ಮಾಡಿದ್ದಾರೆ. ಅದು ಟ್ರೆಡಿಷ್ನಲ್ ಆಗಿದೆ. ಮತ್ತು ಓಮ್ ಅಂತ ಎಲ್ಲ ಇದೆ, ಅದು ಕರೆಕ್ಟಾಗಿ ಫಿಟ್ ಆಗುತ್ತೆ ವೇದಗಳಿಗೆ. ಮತ್ತು ಅದು ಇವತ್ತಿನ ಥೀಮ್ಗೆ, ನೇಮ್ಗೂ ಮತ್ತು ಇವತ್ತಿನ ಪ್ರೋಗ್ರಾಮ್ಗೂ ಅದು ಕರೆಕ್ಟಾಗಿ ಫಿಟ್ ಆಗುತ್ತೆ. ಇವತ್ತಿನ ಬೇಬಿ ನೇಮಿಂಗ್ ಸೆರೆಮನಿ ಮತ್ತು ಪೂಜೆ ಕಾರ್ಯಕ್ರಮ ಚೆನ್ನಾಗಿತ್ತು, ಚೆನ್ನಾಗಿ ನಡೀತು, ಎಲ್ಲ ಚೆನ್ನಾಗಿತ್ತು. ಸಖತ್ತಾಗಿತ್ತು. ಅಥರ್ವ ಗೌಡ. ಊಟಕ್ಕೆ ಏನೆಲ್ಲ ವೆರೈಟೀಸ್ ಇದೆ ಇವತ್ತು ಅಂತ ನೋಡಬೇಕು. ಆ್ಯಂಡ್ ಫಸ್ಟ್ ಟೈಮ್ ಈ ಪ್ಲೇಸಿಂದ ಆರ್ಡರ್ ಮಾಡಿರೋದು. ನಮ್ಮ ಮನೆ ಹತ್ರನೇ ತುಂಬ ರೆಸ್ಟೋರೆಂಟ್ಸ್ ಇದೆ, ಅಲ್ಲಿಂದನೇ ವಿ ಟ್ರೈಡ್. ಆಯಿತಾ 25 ಮಿನಿಮಮ್ ಆದರೂ ಆರ್ಡರ್ ಪ್ಲೇಸ್ ಮಾಡಬೇಕು ಅಂದರು. ಅಂದರೆ 25 ಪ್ಲೇಟ್ಸ್. ವಿ ಸೆಡ್ ಓಕೆ, ಇನ್ನೇನು ಮಾಡೋದು, ಅಷ್ಟೊಂದು ಜಾಸ್ತಿ ಆಗುತ್ತೆ ನಮಗೆ, ಬಟ್ ಆಪ್ಷನ್ ಇಲ್ಲ ಅಲ್ವಾ, ಮಿನಿಮಮ್ ಅಷ್ಟು ಆರ್ಡರ್ ಪ್ಲೇಸ್ ಮಾಡಲೇಬೇಕು ಅಂತಿದ್ರು. ಸೊ ಹಾಗಾಗಿ ಇವತ್ತು ಊಟಕ್ಕೆ ಇದ್ದಂಥ ವೆರೈಟೀಸ್ ಇದು. ಐ ಹೋಪ್ ಪಾಪುಗೆ ಮುಂದಕ್ಕೆ ಈ ವಿಡಿಯೋಸ್ ಎಲ್ಲ ನೋಡಬೇಕಾದ್ರೆ ವಿಲ್ ಫೀಲ್ ವೆರಿ ಹ್ಯಾಪಿ ದ್ಯಾಟ್ ಓಕೆ ಈ ಥರ ಆಗಿತ್ತಾ ನನ್ನ ಫಸ್ಟ್ ನೇಮಿಂಗ್ ಸೆರೆಮನಿ, ನನ್ನ ಫಸ್ಟ್ ಇವೆಂಟ್ ಈ ಮನೆಯಲ್ಲಿ ಅಂತ. ಸಮ್ಟೈಮ್ಸ್ ಈ ಥರ ಸಿಂಪಲ್ ಸೆಲೆಬ್ರೇಷನ್ಸ್ ಆಲ್ಸೋ ಫೀಲ್ಸ್ ನೈಸ್ ಅಲ್ವಾ. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಈ ಸೆಲೆಬ್ರೇಷನ್ಸ್ನ? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ. ಆ್ಯಂಡ್ ನಾವು ಹೇಗಾಗುತ್ತೋ, ಯಾವ ರೀತಿಯಲ್ಲಿ ಸೂಕ್ತ ಅನಿಸುತ್ತೋ, ಏನು ಸೇಫ್ ಅನಿಸುತ್ತೋ ಅದನ್ನು ಮಾಡಿದ್ದೀವಿ. ಫೈನಲಿ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ತೊಟ್ಲು ಶಾಸ್ತ್ರ ಎಲ್ಲ ಆಯಿತು. ಇಟ್ ವಾಸ್ ವೆರಿ ನೈಸ್, ಪೀಸ್ಫುಲ್ ಆಗಿ, ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಮನೆಯವ್ರ ಜೊತೆಗೆ ಮಾಡಿರುವಂಥ ಒಂದು ತೊಟ್ಲು ಶಾಸ್ತ್ರ. ನಾಮಕರಣವೂ ಆಯಿತು. ವೆರಿ ಮೀನಿಂಗ್ಫುಲ್ ಆಗಿರುವಂಥ ಹೆಸರನ್ನ ಇಟ್ಟಿದ್ದೀವಿ. ಐ ಆಮ್ ಶೋರ್ ಎಲ್ಲ ಪೇರೆಂಟ್ಸ್ಗೂ ಅದೇ ಆಸೆ ಇರುತ್ತೆ, ಹೊಸದಾಗಿರ್ಬೇಕು ಹೆಸರು, ಮೀನಿಂಗ್ ಕೂಡ ಚೆನ್ನಾಗಿರಬೇಕು ಅಂತ. ಸೊ ಅರ್ಥಪೂರ್ಣವಾಗಿರುವಂಥ ಹೆಸರು ಸಿಕ್ಕಿದೆ. ಜೊತೆಗೆ ಸಮಥಿಂಗ್ ಪವರ್ಫುಲ್ ಥರ ಇದೆ ಹೆಸರು. ಸೊ ದ್ಯಾಟ್ಸ್ ನೈಸ್, ಅಥರ್ವ್ ಗೌಡ. ಆ್ಯಂಡ್ 11 ದಿನ ಹೆಂಗೆ ಹೋಯ್ತಂತಲೇ ಗೊತ್ತಾಗಿಲ್ಲ ನೋಡಿ. ಇನ್ನು ಒಂದು 2-3 ಡೇಸ್ ಆದರೆ ಇಟ್ಸ್ ಗೋನ್ ಬಿ ಆಲ್ಮೋಸ್ಟ್ 2 ವೀಕ್ಸ್ ವಿತ್ ದ ನ್ಯೂ ಬೇಬಿ ಅಂತ ಅನಿಸುತ್ತೆ. ಆ್ಯಂಡ್ ನಾವು ಹ್ಯಾವ್ ಟು ಗೋ ಟು ಹಾಸ್ಪಿಟಲ್. ನನ್ನ ಡ್ರೆಸ್ಸಿಂಗಿಗೆ ಆಲ್ಮೋಸ್ಟ್ ಎವ್ರಿ ಡೇ ಹೋಗೋಕ್ಕಿರುತ್ತೆ. ಟಿಲ್ ದೇ ಸೇ ಸ್ಟಾಪ್ ಬರಬೇಡಿ ಅಂತ. ಸೊ ಪಾಪು ಇನ್ನೇನು ಇಲ್ಲಿ ಮಲಗಿದೆ. ಸೊ ಪುರೋಹಿತರು ಹೇಳ್ದಂಗೆ
ಈ ತೊಟ್ಲು ಶಾಸ್ತ್ರ ಮಾಡಿರೋದ್ರಿಂದ ಇದರಲ್ಲೇ 3 ತಿಂಗಳು ಮಲಗಿಸ್ಲೇಬೇಕು. ಇದಾದ್ಮೇಲೆ ಪಾಪು ಹಾಗೆ ಬೆಳೀತಾ ಬೆಳೀತಾ ಮೂಮೆಂಟ್ಸ್ ಎಲ್ಲ ಆದಾಗ ಆ ದೊಡ್ಡ ತೊಟ್ಲು ಇದೆಯಲ್ಲ ಅದ್ರಲ್ಲಿ ಹಾಕೋಣ ಅಂತ. ಸೊ ಇದರಲ್ಲೂ ಹಾಕ್ದಂಗೆ ಆಗುತ್ತೆ, ಆ ವುಡ್ ಕ್ರೇಡಲಲ್ಲೂ ಹಾಕ್ದಂಗೆ ಆಗುತ್ತೆ. ಇನ್ನು ಹಗಲಲ್ಲಿ ಮಲಗೋದಕ್ಕೆ ಇಟ್ಸ್ ಪೀಸ್ಫುಲ್. ಹಗಲಲ್ಲಿ ಹೆಂಗಿದ್ರು ಪಾಪು ಮಲಗುತ್ತೆ, ಬಟ್ ರಾತ್ರಿ ಇದೆ ಒಂದು ದೊಡ್ಡ ಚಿಂತೆ. ರಾತ್ರಿ ಇದರಲ್ಲಿ ಹಾಕಲ್ಲಲ್ವ ನಾವು. ಲೆಟ್ಸ್ ಸಿ ಹೇಗಾಗುತ್ತೆ ಏನಾಗುತ್ತೆ. ಬಟ್ ಹಿ ವಾಸ್ ಗುಡ್ ಇವತ್ತು, ಸಪೋರ್ಟಿವ್ ಆಗಿ, ಕೋಆಪ್ರೇಟಿವ್ ಆಗಿ, ಅಳ್ಕೊಂಡು ಎಲ್ಲ ಮಿಕ್ಸ್. ಇಟ್ ವಾಸ್ ಆಲ್ ಮಿಕ್ಸ್ ಆಫ್ ಜಗ್ಲಿಂಗ್ ಥಿಂಗ್ಸ್. ಇನ್ನು ಮಾಮಿ ಡ್ಯೂಟೀಸ್ ಅಂದರೆ ಹಿಂಗೆ ಇರುತ್ತೆ ಅಲ್ವಾ, ಅವ್ರು ಡಿಮಾಂಡ್ ಮಾಡ್ದಂಗೆ ನಾವು ನಮ್ಮ ಪ್ರಯಾರಿಟೀಸ್ನ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಎನಿವೇಸ್ ಪಾಪು ಎದ್ದೇಳೋ ಮುಂಚೆ ಹ್ಯಾವ್ ಟು ಕ್ವಿಕ್ಲಿ ಗೋ ಆ್ಯಂಡ್ ಕಮ್ ಅಂತ. ನೋಡೋಣ ಅಷ್ಟರಲ್ಲಿ ಮನೆಯವ್ರು ಏನಂತಾರೆ, ಹೇಗೆ ಅನ್ನಿಸ್ತು ಅವ್ರಿಗೆ ಇವತ್ತಿನ ಇವೆಂಟ್ ಅಂತ. ನಾನು ಹೊರಡ್ತೆ. ಚೆನ್ನಾಗಿತ್ತು. ರಿವಾಂಶ್ ಹೊಸ ಹೆಸರಲ್ಲ, ರಿಯಾಂಶ್. ಅಥರ್ವ್, ಓಕೆ, ಹಾಂ, ಇಟ್ಸ್ ನೈಸ್ ನೇಮ್. ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಅಥರ್ವ ವೇದ. Yes. It was very nice, simple, subtle functions, so it was like good. And we had a coincidence, I guess Vikshita, where like we were talking about the baby names, and I also suggested Riyansh. Yeah, it was there, one of the names. So yeah, it's good, 2 names. For me, it's already a Gundu, so I'll be calling him Gundu. ಸಿಂಪಲ್ ಆಗಿ ಒಳ್ಳೆದಾಗಿ ಹೆಸರಂತೂ ಸೂಪರ್, ಸರ್ಪ್ರೈಸ್ ಹೆಸರು, ನಮಗೆ ಗೊತ್ತೇ ಇಲ್ಲ. ಅರ್ಥಪೂರ್ಣವಾದ ಹೆಸರಿಟ್ಟಿದ್ದಾರೆ ನೋಡಿ, ಅಥರ್ವಗೌಡ. ಸೂಪರ್ ಹೆಸರು. ನೀವು ಹೇಳಿ ಅದರ ಮೀನಿಂಗ್ ಏನಂತ. ನಮಗೆ ಗೊತ್ತಿದೆ ಮೀನಿಂಗ್ ಏನಂತ, ನೀವು ಹೇಳಿ. ಅದು ನಕ್ಷತ್ರದ ಹೆಸರು ರೇಯಾಂಶ್. ಅವರಿಗೆ ನಮಗೆಲ್ಲ ಕರೀಲಿಕ್ಕೆ ರಿಯಾನ್ಸು ಅಥರ್ವ ಕರಿಯರ್ ಅಥರ್ವ. ಸರಿ, ಸೂಪರ್ ಆಗಿದೆ. ಫಂಕ್ಷನ್ ಎಲ್ಲ ಆಯಿತು, ಊಟ ಎಲ್ಲ ಆಯಿತು, ಸ್ವಲ್ಪ ಲೇಟ್ ಆಯಿತು, ಎಲ್ಲ ಉಳಿದಿದೆ. ಸ್ವಲ್ಪ ಯಾರಿಗಾದರೂ ಕೊಟ್ಟು ಮತ್ತೆ ನಮಗೆ ಎಷ್ಟು ಬೇಕು ಅಷ್ಟು ಇಡುವಂತ ಈಗೆಲ್ಲ ಹಾಕ್ತಾ ಇದ್ದೇವೆ ಬೇರೆ ಪಾತ್ರೆಗೆಲ್ಲ. ಫಂಕ್ಷನ್ ತುಂಬ ಚೆನ್ನಾಗಿ, ಸ್ವಲ್ಪ ಜನ ಆದರೂ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಈ ಹೆಸರು ಚೆನ್ನಾಗಿದೆ. ಅದನ್ನು ಸ್ವಲ್ಪ ಅವರು ನಮ್ಗೆ ಹೇಳ್ತಾ ಇರಬೇಕು, ಇಲ್ಲಾಂದರೆ ನಮ್ಗೆ ಸಡನ್ನಾಗಿ ಹೇಳಕ್ಕೆ ಬರೋಲ್ಲ. ಹೆಸರೆಲ್ಲ ಎರಡೂ ಹೆಸರು ಚೆನ್ನಾಗಿದೆ. ಸದ್ಯಕ್ಕೆ ಟೈಮ್ ಟು ಗೋ ಟು ಹಾಸ್ಪಿಟಲ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿಸದ ಹೀಗೆ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.